ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಮಾಡಬೇಕು, ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಪಿ ಜಿನ ಅಂತ ಅನ್ಕೊಂತಾ ಇರ್ತೀರಾ. ಸೊ ಒಂದು ಕೆಲ ಕಾರಣಗಳಿಂದಾಗಿ ಅಭ್ಯರ್ಥಿಗಳಿಗೆ ಒಂದು ಶಿಕ್ಷಣನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದಾಗಿರುತ್ತೆ, ಮನೆ ಕಡೆ ಬೇಡ ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ಡೈರೆಕ್ಟ್ ಆಗಿ ಅಭ್ಯರ್ಥಿಗಳಿಗೆ ಒಂದು ಸಮಸ್ಯೆಗಳಾಗಿರ್ಬೋದಾಗಿರುತ್ತೆ, ಅಥವಾ ಕೆಲಸ ಮಾಡುವಂಥ ಸಿಚುವೇಶನ್ಗಳು ಬರ್ಬೋದಾಗಿರುತ್ತೆ. ಈ ಒಂದು ಸಂದರ್ಭಗಳೆಲ್ಲ ಅಭ್ಯರ್ಥಿಗಳಿಗೆ ಶಿಕ್ಷಣನ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗಾಗಿನೇ ಓಪನ್ ಯೂನಿವರ್ಸಿಟಿ ಕಡೆಯಿಂದ, ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ಒಂದು ಯೂನಿವರ್ಸಿಟಿ ಕೂಡ ಇರುವಂತದ್ದಾಗಿರುತ್ತೆ. ಈ ಒಂದು ಯೂನಿವರ್ಸಿಟಿಯಲ್ಲಿ ಅಭ್ಯರ್ಥಿಗಳು ಡೈರೆಕ್ಟ್ ಆಗಿ ನೇರವಾಗಿ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗೋದ್ರ ಮುಖಾಂತರದಲ್ಲಿ ನಂತರದಲ್ಲಿ ಕೆಲವೊಂದು ರೀತಿಯಾದಂತಹ ಒಂದು ಆಕ್ಟಿವಿಟಿಗಳನ್ನು, ಅಂದರೆ ಅಭ್ಯರ್ಥಿಗಳಿಗೆ ಕೆಲವೊಂದು ಅಸೈನ್ಮೆಂಟ್ ಇನ್ನೊಂದು ಮತ್ತೊಂದೆಲ್ಲ ಕೊಡುವಂಥದ್ದು ಇರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳು ನೇರವಾಗಿ ನೋಂದಣಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರದಲ್ಲಿ ಪರೀಕ್ಷೆಗೆ ಹಾಜರಾಗೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಅವರಿಷ್ಟದ ಒಂದು ಡಿಗ್ರಿಯ ಕೋರ್ಸ್ಗಳಾಗಿರ್ತಕ್ಕಂಥ ಒಂದು BA, BCom, BSc ಇತರೆ ಒಂದು ಕೋರ್ಸ್ಗಳೇನಿದಾವಲ್ಲ ಆ ಒಂದು ಕೋರ್ಸ್ಗಳಲ್ಲಿ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಂತಕ್ಕಂಥ ಅಭ್ಯರ್ಥಿಗಳು, ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಕೂಡ ಒಂದು ವಿಷಯದಲ್ಲಿ ಏನು ಆಸಕ್ತಿ ಇರುತ್ತಲ್ಲ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಸ್ಟರ್ ಅನ್ನ ಮಾಡಲಿಕ್ಕೆ ಒಂದು MA, MCom, MSc ಇತರೆ ಒಂದು ಸಬ್ಜೆಕ್ಟ್ಸ್ಗಳಲ್ಲೂ ಕೂಡ ಅಭ್ಯರ್ಥಿಗಳಿಗೆ ವಿಷಯದಲ್ಲಿ ಮಾಡಲಿಕ್ಕೆ ಅವಕಾಶ ಇರೋದಾಗಿರುತ್ತೆ. ಕೆಲಸವನ್ನ ಮಾಡಿಕೊಂಡು ಓದ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಅವಕಾಶ ಇರುತ್ತೆ, ಅಥವಾ ಇತರ ಒಂದು ಬೇರೆ ಶಿಕ್ಷಣ ಮಾಡ್ತಾ ಇದೀವಿ ನಾವು ಇವಾಗಲೇ, ಸೊ ಇದ್ರ ಜೊತೆಗೆ ಇದನ್ನು ಮಾಡಬೇಕಂತಕ್ಕಂಥ ಅಭ್ಯರ್ಥಿಗಳು ಕೂಡ ಅವಕಾಶ ಇರೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇವಾಗ ಈ ಒಂದು 2025 ಮತ್ತು 26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಒಂದು ಜನವರಿ ಆವೃತ್ತಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಶಿಕ್ಷಣದ ಕ್ರಮದ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಂತೀರಾ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಆದಷ್ಟು ಕೊಡೋದಂತ ಪ್ರಯತ್ನ ಮಾಡ್ತೀವಿ, ಮತ್ತೆ ಮುಂದಿನ ಒಂದು ವಿಡಿಯೋಸ್ಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಸೊ ಅಭ್ಯರ್ಥಿಗಳು ಹೊಸದಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಒಂದು ಅಗತ್ಯ ಇರತಕ್ಕಂಥ ಅಭ್ಯರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಆ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿಡಿಯೋ ಸಹಾಯ ಆಗಲಿ ಅಂತ ತಿಳಿಸ್ತಾ, ಮತ್ತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡದ ಅಫಿಷಿಯಲ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ಗಳಲ್ಲಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಪರ್ಸನಲ್ ಗೈಡೆನ್ಸ್ ಬೇಕಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ, ಇನ್ಸ್ಟಾಗ್ರಾಮ್ನಲ್ಲಿ ಅಭ್ಯರ್ಥಿಗಳು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ಡೌಟ್ಸ್ಗಳಿಗೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅದು ಅವಕಾಶ ಇರುತ್ತೆ. ಸೊ ಬನ್ನಿ ವಿದ್ಯಾರ್ಥಿಗಳ ವಿಡಿಯೋಸ್ನ ವೀಕ್ಷಣೆ ಮಾಡೋಣ ಒಂದು ಸ್ಕ್ರೀನ್ ಮುಖಾಂತರ. ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಡೆಯಿಂದ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ. ಸೊ ಒಂದು ಅಭ್ಯರ್ಥಿಗಳಿಗೆ ಒಂದು 2025-26 ಒಂದು ಜನವರಿ ಆವೃತ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಜನವರಿ 7, 2026 ಹೊರಡಿಸಿರುವಂಥದ್ದಾಗಿರುತ್ತೆ. ಇದರಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಆಫ್ಲೈನ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದು ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಳ್ಳುವಂತಾದರೆ 2025-26 ಜನವರಿ ಆವೃತ್ತಿಯಲ್ಲಿ UGC ಅನುಮೋದಿತ ODL ಮಾದರಿಯ ಆಫ್ಲೈನ್ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ಅಲ್ಲಿನ ಮಾಹಿತಿನ ಗಮನಿಸಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳು ಶಿಕ್ಷಣದ ವಿವಿಧ ಅಂತರ್ಜಾಲದ ವೆಬ್ಸೈಟ್ ಏನಿದೆಯಲ್ಲ, ಸೊ ಇವುಗಳ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಒಂದು KSV ಅವರ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ಅನುಸಾರವಾಗಿ ದಾಖಲಾತಿಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು, ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನು ತಗೊಂಡು ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಮೈಸೂರು ಆಗಿರ್ಬೋದು ಅಥವಾ ಹತ್ತಿರದ ವಿವಿಧ ಪ್ರಾದೇಶಿಕ ಕೇಂದ್ರಗಳಲ್ಲಿ, ಅಂದರೆ ಒಂದು ಸೆಂಟರ್ಗಳನ್ನು ಇಟ್ಟಿರ್ತಾರೆ ಕೆಲವೊಂದು ಡಿಸ್ಟ್ರಿಕ್ಸ್ಗಳಲ್ಲಿ, ಅಲ್ಲಿ ಹೋಗೋರ ಮುಖಾಂತರ ಕೂಡ ಒಂದು ಪ್ರವೇಶಾತಿ ಅಡ್ಮಿಷನ್ ಮಾಡಿಸ್ಕೋಬೋದಿರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಅಥವಾ ನೇರವಾಗಿ ಕೂಡ ನೀವು ಆ ಒಂದು ಪ್ರಾದೇಶಿಕ ಕೇಂದ್ರಗಳಲ್ಲಿ ಕೂಡ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೋಬೋದಿರುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದಾಗುತ್ತೆ ಡಿಗ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು BA, BCom, BSc, ನಂತರದಲ್ಲಿ BSc ಸಾಮಾನ್ಯ ಒಂದು ವಿಷಯಗಳಾಗಿರ್ಬೋದು, ಮತ್ತು BLED ಆಗಿರ್ಬೋದು, ISC ಆಗಿರ್ಬೋದು, BCA ಆಗಿರ್ಬೋದು, BBA ಆಗಿರ್ಬೋದು, ಈ ಥರ ಒಂದು ಕೋರ್ಸ್ಗಳನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಒಂದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಾಗಿರ್ಬೋದು, ಕೆಲವೊಂದನ್ನು ಇಂಗ್ಲೀಷಲ್ಲೇ ಇರುವಂಥದ್ದಾಗಿರುತ್ತೆ. ವಾರ್ಷಿಕವಾಗಿ 3 ವರ್ಷ, ಎಷ್ಟು ವರ್ಷಗಳು, ಎಷ್ಟು ಸೆಮಿಸ್ಟರ್, ಏನು ಎತ್ತ, ಅದಕ್ಕೆ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. PG ಶಿಕ್ಷಣ ಕ್ರಮಗಳು ನೋಡಿದರೆ MA ಇನ್ ಕನ್ನಡ ಆಗಿರ್ಬೋದು, ಕನ್ನಡದಲ್ಲಿ ಇರುತ್ತೆ. ಸೆಮಿಸ್ಟರ್ 2 ವರ್ಷಗಳು, ಒಟ್ಟು ಸೆಮಿಸ್ಟರ್ ಪದ್ಧತಿ ಇರುತ್ತೆ. ಇದು 2 ವರ್ಷಗಳ ಕೋರ್ಸ್ ಆಗಿರುತ್ತದೆ. MA ಇನ್ ಇಂಗ್ಲೀಷ್ ಆಗಿರ್ಬೋದು, ನಂತರದಲ್ಲಿ MA ಇನ್ ಹಿಂದಿ ಆಗಿರ್ಬೋದು, MA ಇನ್ ಸಂಸ್ಕೃತ ಆಗಿರ್ಬೋದು, ಸಂಸ್ಕೃತ, ಉರ್ದು, ತೆಲುಗು, ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಎಷ್ಟು ವರ್ಷದಿರುತ್ತೆ ಎಲ್ಲ ನೋಡ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಅಗತ್ಯ ಇರತಕ್ಕಂಥ ಅಂಶಗಳು, ಅವರಿಗೆ ಬೇಕಿರ್ತಕ್ಕಂಥ ಕೋರ್ಸ್ಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ. ಮತ್ತು PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು ಅಂತಲೂ ಕೂಡ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕೋರ್ಸ್ಗಳನ್ನು ಮಾಡಬೇಕು ಅನ್ಕೊಂತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 10+2+3 ಆಧಾರಿತ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡಬಹುದಾಗಿರುತ್ತೆ. ಈ ಒಂದು ಕೋರ್ಸ್ಗಳು UG ಡಿಪ್ಲೊಮಾ ಶಿಕ್ಷಣದ ಕ್ರಮಗಳು 10+2 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿದ್ಯಾರ್ಹತೆ ಇರಬೇಕಿರುತ್ತೆ ಅಂತ ಇದನ್ನು ಮಾಡಬೇಕು ಅಂತಂದರೆ, ನಂತರದಲ್ಲಿ ಅಭ್ಯರ್ಥಿಗಳಿಗೆ UG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು ಇರ್ತಾರೆ 10+2 ಆಧಾರಿತ, ಅಂದರೆ ಅದನ್ನಾಗಿದ್ದರೆ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ಮೇಲಿನ ಎಲ್ಲ ಒಂದು ODL ಶೈಕ್ಷಣಿಕ ಕ್ರಮಗಳಿಗೆ ಸಂಬಂಧಿಸಿದ ವಿವರಗಳನ್ನು ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಗಳು ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ಇತರೆ ದಾಖಲೆಗಳು ಮತ್ತು ಅಗತ್ಯ ಶುಲ್ಕಗಳನ್ನು, ವಿವರಗಳು, ಶಿಕ್ಷಣದ ಕ್ರಮಗಳ ವಿವರಣ, ಪುಸ್ತಕ, ಪ್ರಾಜೆಕ್ಟ್ ಆಗಿರ್ಬೋದು, ಪ್ರೋಗ್ರಾಮ್ ಗೈಡ್ಗಳನ್ನಾಗಿರ್ಬೋದು, ಅವುಗಳು ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯ ಇರ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಅಭ್ಯರ್ಥಿಗಳಿಗೆ ಯಾಕಂದ್ರೆ ತುಂಬ ವಿಷಯ ಇರೋದ್ರಿಂದ ವಿದ್ಯಾರ್ಥಿಗಳು ವಿವರಣಾ ಪುಸ್ತಕದಲ್ಲಿ ಸೂಚಿಸಿರುವ ನಿರ್ದೇಶನಗಳನ್ವಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿ ಮೈಸೂರು ಅಥವಾ ರಾಜ್ಯಾದ್ಯಂತ ಸ್ಥಾಪಿಸಲಾಗಿರ್ತಕ್ಕಂಥ ಹತ್ತಿರದ ಒಂದು ಸೆಂಟರ್ಸ್ ಏನಿರ್ತಾವಲ್ಲ, ಒಂದು ಪ್ರಾದೇಶಿಕ ಕೇಂದ್ರಗಳು ಅಂತ ಅಂದ್ಬಿಟ್ಟು ಅಧಿಕೃತವಾಗಿರ್ತಕ್ಕಂಥದ್ದು, ಅವುಗಳಲ್ಲಿ ಮಾತ್ರವೇ ಪ್ರವೇಶಾತಿ ಅಡ್ಮಿಷನ್ ಮಾಡಿಸ್ಕೋಬೇಕು ಅಂತ ಹೇಳಿದರೆ, ಅಭ್ಯರ್ಥಿಯು ಇಚ್ಛೆ ಪಟ್ಟಲ್ಲಿ ಪ್ರವೇಶಾತಿ ಪೂರ್ವ ಸಮಾಲೋಚನೆಯನ್ನು, ಅಂದರೆ ಅದಕ್ಕೂ ಮುಂಚೆ ಏನಾರು ಅವರಿಗೆ ಮಾಹಿತಿಗಳು ಬೇಕಿತ್ತು ಅಂತಂದರೆ
ಆ ಒಂದು ಅಭ್ಯರ್ಥಿಗಳಿರ್ತಾರಲ್ಲ ಅವರು ನಿರ್ವಹಿಸಲು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು KSYನಲ್ಲಿ ಅಧಿಕೃತ ವೆಬ್ಸೈಟ್ ಕೂಡ ಇರುತ್ತೆ. ಕಲಿಕಾರ್ಥಿ ಸಹಾಯ ಕೇಂದ್ರಗಳಿಗೆ ಭೇಟಿ ಕೂಡ ಕೊಡಬಹುದಾಗಿರುತ್ತೆ. ಅವರು ಅವಕಾಶ ಕೂಡ ಕಲ್ಪಿಸಿರ್ತಾರೆ. ಈ ಕಲಿಕಾರ್ಥಿ ಕೇಂದ್ರಗಳಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಮಾಡಲು ಬರುವುದಿಲ್ಲ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಆಯಾ ಶಿಕ್ಷಣ ಕ್ರಮಗಳಿಗೆ ಏನಿರ್ತಾವಲ್ಲ ವಿಶ್ವವಿದ್ಯಾಲಯವು ಪ್ರವೇಶಾತಿ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು ವಿವರವನ್ನು ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಕೊಟ್ಟಿರುತ್ತೆ. ಅದರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡ್ತೇವೆ, ಎಷ್ಟು ಫೀಸ್ ಇರುತ್ತೆ ಏನಕ್ಕೆ ಅಂತ. ವಿದ್ಯಾರ್ಥಿಗಳು ನಿಗದಿತ ಒಂದು ಶುಲ್ಕವನ್ನು ಮಾತ್ರ ಆನ್ಲೈನ್ ಮುಖಾಂತರ ಕೊಡಬೇಕು. ಜಾಸ್ತಿ ಏನಾದರೂ ಕೊಟ್ಟರೆ ಅಥವಾ ನಿಗದಿತ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕವನ್ನು ಯಾರಿಗಾದರೂ ಪಾವತಿ ಮಾಡಿದ್ರೆ ಅದ್ಯಾಗೋ ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾವುದೇ ರೀತಿ ಹೆಚ್ಚುವರಿ ಶುಲ್ಕವನ್ನು ನೀಡಿದ್ದಲ್ಲಿ ವಿಶ್ವವಿದ್ಯಾಲಯ ಅದಕ್ಕೆ ಜವಾಬ್ದಾರಿ ಆಗಿರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಓಪನ್ ಯೂನಿವರ್ಸಿಟಿ ಅದಕ್ಕೆ ಜವಾಬ್ದಾರಿ ಇರೋದಿಲ್ಲ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತ. ಮುಂದುವರೆದು ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಮೈಸೂರು ಹಾಗೂ ಅಧಿಕೃತ ಪ್ರಾದೇಶಿಕ ಕೇಂದ್ರಗಳಲ್ಲದೆ ವಿವಿ ಪರವಾಗಿ ಕಾರ್ಯನಿರ್ವಹಿಸಲು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಅಧಿಕಾರ ನೀಡಿರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅಧಿಕೃತ ಪ್ರಾದೇಶಿಕ ಕೇಂದ್ರ ಮತ್ತು ಮೈಸೂರು ಒಂದು ವಿಶ್ವವಿದ್ಯಾಲಯ ಅಂದರೆ ಕೇಂದ್ರೀಯ ಕಚೇರಿ ಇರುತ್ತಲ್ಲ ಅಲ್ಲಿ ಮಾತ್ರ ಅಭ್ಯರ್ಥಿಗಳು ಅವಕಾಶ ಇರುತ್ತೆ. ಯಾವುದೇ ವ್ಯಕ್ತಿನೋ ಸಂಸ್ಥೆಗೆ ಅವರು ಅವಕಾಶ ಕೊಟ್ಟಿರೋದಿಲ್ಲ. ಅಡ್ಮಿಷನ್ ಆಗಿ ಬೇರೆ ಏನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ, ಲೈಸೆನ್ಸ್ ಕೊಟ್ಟಿರೋದಿಲ್ಲ ಅಂತ. ಈಗಾಗಲೇ ಪ್ರಥಮ ಅಥವಾ ದ್ವಿತೀಯ ಸಾಲಿನಲ್ಲಿ UG ಅಥವಾ PG ಶಿಕ್ಷಣ ಕ್ರಮವನ್ನು ಪೂರೈಸಿ ನಾನಾ ಕಾರಣಗಳಿಂದ ಅಂದರೆ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರಲ್ಲಿ ಏನಾರ ಅಭ್ಯರ್ಥಿಗಳು ಓದಿದ್ದು ಯಾವುದರ ಕಾರಣಗಳಿಂದ ವಿದ್ಯಾಭ್ಯಾಸನ ಪೂರ್ಣಗೊಳಿಸಿಕೊಂಡಿಲ್ಲ ಅಂದರೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ನಿಯಮಗಳನುಸಾರವಾಗಿ ಸೂಚಿತ ವಿಷಯಗಳನ್ನು ಹೆಚ್ಚುವರಿಯಾಗಿ ವ್ಯಾಸಂಗ ಮಾಡುವ ಷರತ್ತಿಗೊಳಪಟ್ಟು ದ್ವಿತೀಯ ತೃತೀಯ UG ಆಗಿರ್ಬೋದು PG ಆಗಿರ್ಬೋದು ಸಂಬಂಧಪಟ್ಟಂತೆ ನೇರ ಪ್ರವೇಶಾತಿ ಪಡೆಯಬಹುದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರವೇಶಾತಿ ಅಡ್ಮಿಷನ್ ಜನವರಿ 9, 2026ರಿಂದ ಆನ್ಲೈನ್ ಮೂಲಕ ಪ್ರಾರಂಭ ಆಗ್ತಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಡ್ಮಿಷನ್ ಸ್ಟಾರ್ಟ್ ಆಗ್ತಿರುವಂಥದ್ದು ಆನ್ಲೈನ್ ಮುಖಾಂತರ ಜನವರಿ 9, 2026ರಿಂದ. ಪ್ರವೇಶಾತಿ ಅಂತಿಮ ದಿನಾಂಕವನ್ನು UGC ಪ್ರಕಟಿಸಿದ ನಂತರ ತಿಳಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟನ್ನು ಫಿಕ್ಸ್ ಮಾಡಿಲ್ಲ ಇನ್ನು ಅವರು. UGC ಅಪ್ಡೇಟ್ ಪ್ರಕಾರದಲ್ಲಿ ಕೊಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಮಾಹಿತಿಗಳನ್ನು ಕೊಡ್ತೇವೆ ನಿಮಗೆ. ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ವಿವರ, ವಿಳಾಸ, ದೂರವಾಣಿ ಸಂಖ್ಯೆ, ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಇದೆಲ್ಲ ಮಾಹಿತಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಇಂತಿಷ್ಟು ಮಾಹಿತಿಗಳನ್ನು ನೀಡಿ ಕೊಟ್ಟಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳು ಗಮನಿಸ್ಕೋಬೋದಾಗಿರುತ್ತೆ. ಸಿದ್ಧ ಪಾಠಗಳ ಸಾಫ್ಟ್ ಪ್ರತಿಯಾಗಿರುವುದು, ಆಂತರಿಕ ನಿರ್ಬಂಧನೆ, ಇತರೆ ಶೈಕ್ಷಣಿಕ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಇಲ್ಲಿ ಅಭ್ಯರ್ಥಿಗಳಿಗೆ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಗಮನಿಸ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ಮೊಬೈಲ್ ಸಂಖ್ಯೆಗೆ ದಾಖಲೆ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಆ ಆ್ಯಪ್ ಮಾಹಿತಿಗಳನ್ನು ಪಡಿಬೋದು, ಇತರೆ ಮಾಹಿತಿಗಳನ್ನು ಅಂತ ಕೂಡ ತಿಳಿಸಿದ್ದಾರೆ. ಸೊ ಹೆಚ್ಚುವರಿ ಮಾಹಿತಿನ ಮುಂದಿನ ದಿನದಲ್ಲಿ ಆದಷ್ಟು ನಾವು ಕೊಡ್ತಾ ಇರ್ತೀವಿ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಅರ್ಹ ಅಭ್ಯರ್ಥಿಗಳು ನಿಗದಿತ ಶುಲ್ಕವನ್ನು ಪಾವತಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬರಿಕೆ ಮಾಡಿಕೊಡುವ ಷರತ್ತಿಗೆ ಒಳಪಟ್ಟು ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ಪಡೆಯಬಹುದಾಗಿರುತ್ತದೆ. ಪ್ರವೇಶಾತಿಯು ವಿವಿಯ ವಿದ್ಯಾರ್ಥಿ ವೇತನ ಘಟಕವು ವಿಧಿಸುವ ಷರತ್ತಿಗೆ ಒಳಪಟ್ಟಿರ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನನ್ನು ಇಲ್ಲಿ ಪಡ್ಕೋಬೋದಿರುತ್ತೆ. ಅಭ್ಯರ್ಥಿಗಳಿಗೆ ಗಮನಿಸಬಹುದು. ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳನ್ನು ಇನ್ ಡೀಟೇಲ್ ಆಗಿ ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.